ಸ್ವಲ್ಪ ಕೆಲಸ ಇದೆ. ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಇಂಜೆಕ್ಷನ್ಗೆ ಹೋಗ್ತಾ ಇದ್ದೀನಿ. ಜಿಲ್ಲಾ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಹೋಗ್ಬಿಟ್ಟು ಅಲ್ಲಿಂದ ಒಂದು ಇವತ್ತು ಸುಮಾರು ಕೆಲಸ ಇದೆ. ಒಂದು ಬ್ಯಾಗ್ ಸ್ಟಿಚ್ ಬಿಟ್ಟಿದೆ, ಬ್ಯಾಗ್ ಸ್ಟಿಚ್ ಹಾಕ್ಸ್ಬೇಕು. ಸ್ವಲ್ಪ ಅಂಗಡಿಗೆ ಹೋಗಿ ರೇಷನ್ ಐಟಮ್ಗೆ ದುಡ್ಡು ಕೊಟ್ಟು ಬಿಲ್ ಹಾಕ್ಸ್ಬೇಕು. ಆಮೇಲೆ ಸ್ವಲ್ಪ ಏನೋ ಸುಮಾರು ಕೆಲಸ ಇಲ್ಲ ಇದೆ. ಮುಗಿಸ್ಕೊಂಡು ಬಂದು ಮತ್ತೆ ನಿಮಗೆ ಸಿಗ್ತೀನಿ. ನೀವೆಲ್ಲ ತಿಂಡಿ ಮಾಡಿದ್ರಾ? ಹೆಂಗಿದ್ದೀರಾ? ಹಬ್ಬ ಎಲ್ಲ ಹೆಂಗಾಯಿತು? ಎಲ್ಲ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಬಾಯ್, ಮತ್ತೆ ಸಿಗ್ತೀನಿ. ಬಾಯ್. ಹಬ್ಬ ಅಂತ 4 ದಿವಸದಿಂದ ಚುಚ್ಚಿಸ್ಕೊಂಡಿದ್ದ ಇರೋರೆಲ್ಲ ಇವತ್ತು ಚುಚ್ಚಿಸ್ಕೊಳ್ಳೋಕೆ ಬಂದವ್ರೆ. ಹಾಸ್ಪಿಟ್ಲಲ್ಲಿ ನಾಯಿ ಕಚ್ಚಿದ ಇಂಜೆಕ್ಷನ್ ಚುಚ್ಚಿಸ್ಕೊಳ್ಳೋಕೆ ಎಷ್ಟೊಂದು ಜನ ಇದ್ದಾರೆ. ಕ್ಯೂ ಎಷ್ಟೊಂದು ಕ್ಯೂ ಇದೆ ಗೊತ್ತಾ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಸಂಡೇ ಸ್ಪೆಷಲ್ ಮಾಡಿ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಎಂಜಾಯ್ ಮಾಡಿ. ನಾನು ಇವಾಗ ಟೀ ಮಾಡಿ ಕುಡಿಬೇಕು. ಒಂದು ಬೇಗ ಬೇಗ ತಿಂಡಿ ಮಾಡ್ತೀನಿ. ಗೀ ರೈಸ್ ಮಾಡಿ ಚಿಕನ್ ಗ್ರೇವಿ ಮಾಡಿ ರೆಡಿ ಆಗ್ತಾ ಇದೆ ನೋಡಿ. ಬೇಗ ಎಲ್ಲ ಕೆಲಸ ಮಾಡಬೇಕು. ಇವತ್ತು ಕರೆಂಟಿಂದು ಗ್ಯಾರಂಟಿ ಇಲ್ಲ. ಮಿಕ್ಸಿ ಹಾಕಿದ್ದೀನಿ ಮಸಾಲೆಗೆ, ರೆಡಿ ಮಾಡ್ತೀನಿ. ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕು. ಟೀ ಕುಡಿದು ಮನೆ ಕ್ಲೀನ್ ಮಾಡಿ ಬೇಗ ಬೇಗ ತಿಂಡಿ ಮಾಡಿ ಮತ್ತು ಎಲ್ಲರಿಗೂ ನಾನು ಸಿಗ್ತೀನಿ. ಎಲ್ಲ ಸಂಡೇ ಸ್ಪೆಷಲ್ ಎಂಜಾಯ್ ಮಾಡಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ಏನೇ ಆದರೂ ಎದುರಿಸಿ ನಡೀರಿ. ಎದುರ್ಕೊಳ್ಳೋ ಜೀವನದಲ್ಲೇ ಬರಬಾರ್ದು, ಭಯ ಅನ್ನೋದೇ ಇರಬಾರ್ದು. ನಗ್ನಗ್ತಾ ಇರಿ. ಮತ್ತೆ ಸಿಗ್ತೀನಿ. ಬಾಯ್. ತಿಂಡಿ ಮಾಡುವಾಗ ಸಿಗ್ತೀನಿ. ಟೀ ಕುಡಿದು ತಿಂಡಿ ಮಾಡ್ತೀನಿ. ಇವಾಗ ತಿಂಡಿ ಮಾಡುವಾಗ ನಾನು ನಿಮಗೆ ಸಿಗ್ತೀನಿ. ಗೀ ರೈಸ್ ರೆಡಿ ಆಯಿತು. ಚಿಕನ್ ಲೆಗ್ ಪೀಸ್ ಇದೆ. ಚಿಕನ್ ಗ್ರೇವಿ ರೆಡಿ ಆಯಿತು. ಮೊಟ್ಟೆ ರೆಡಿ ಆಗ್ತಾ ಇದೆ. ಇವಾಗೆಲ್ಲ ನಾಷ್ಟ ಮಾಡ್ಕೋಬೇಕು. ಬಿಸಿ ಬಿಸಿ ಬೇಗ ಮಾಡಿದ್ದೀನಿ. ಇದು ಮೊಸರು ಸ್ವಲ್ಪ ಪಚಡಿ ಮಾಡೋಣ ಅಂತ ಇಟ್ಟಿರೋದು. ಕಬಾಬ್ ಮಾಡಬೇಕು. ಇವಾಗಲೇ ಮಾಡಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ಮನೆಯೆಲ್ಲ ಕ್ಲೀನ್ ಆಯಿತು. ಮನೆಯೆಲ್ಲ ಕ್ಲೀನಾಗಿ ಎಲ್ಲ ರೆಡಿ ಆಯಿತು. ತಿಂಡಿ ಮಾಡಬೇಕು. ಬನ್ನಿ, ನೀವು ಎಲ್ಲ ಮಾಡೋದ ನೋಡಿ. ನಮ್ಮ ಹುಡುಗನಿಗೆ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಸಿಕ್ಬಿಟ್ಟೈತೆ. ಒಂದು ದಿನಕ್ಕೆ 3 ಸರಿ ಓಪನ್ ಮಾಡ್ತಾನೆ, 3 ಸರಿ ಮುಚ್ಚಿಡ್ತಾನೆ. ನೋಡ್ತಾನೆ, ಹೊಡೆದ್ರೆ ಖಾಲಿ ಆಗುತ್ತೆ ಅಂತ ಎತ್ತಿಟ್ಕೋತಾನೆ. ರಾಮ ಮಂದಿರ್ಗೆ ಹೋಗಬೇಕು. ಹೋಗ್ತಾ ಇದ್ದೀನಿ. ಬಸ್ ಕಾಯ್ದು ಬಸ್ ಸಿಕ್ಕಿದ ತಕ್ಷಣ ಹೊರಟು ಹೋಗಿ ಬರ್ತೀನಿ. ಕಲಾಮಂದಿರ್ಗೆ ಹೋಗಿದ ತಕ್ಷಣ ಮತ್ತೆ ನಾನು ವಿಡಿಯೋ ಮಾಡ್ತೀನಿ. ಬಾಯ್. ಕಲಾಮಂದಿರ್ಗೆ ಬಂದೆ. ಇಲ್ಲಿ ಒಬ್ಬರು ಡೈರೆಕ್ಟರ್ ಸರ್ ಬರೋಕ್ಕೆ ಹೇಳಿದರು, ಮಂಡ್ಯದವರು. ಬನ್ನಿ ಮೇಡಮ್, ಡೈಲಾಗ್ ಪ್ರಾಕ್ಟೀಸ್ ಇದೆ, ಇದು ಫಿಲಮ್ದು ಶೂಟ್ ಇದೆ, ಮಾತಾಡಬೇಕು ಬನ್ನಿ ಅಂತ ಹೇಳಿದರು. ಅದರಿಂದ ನಾನು ಕಲಾಮಂದಿರಲ್ಲಿ ಹೋಗ್ತಾ ಇದ್ದೀನಿ. ಸರ್ ಇದ್ದಾರೆ ಹಿಂದ್ಗಡೆ, ಹೋದರೆ ಆ ಕಡೆ. ಇವಾಗ ಅಲ್ಲಿ ಹೋಗಬೇಕು. ಅಲ್ಲಿ ಏನು ಹೇಳ್ತಾರೆ ನೋಡಬೇಕು. ಯಾವ ಫಿಲಮ್ಮು, ಯಾವ ಥರ ಡೈಲಾಗು ಏನು ಅಂತ ನನಗಿನ್ನೂ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ನೋಡೋಣ. ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಬೆಳಿಬೇಕು ಅನ್ನೋದು ಒಂದು ಆಸೆ ಇದೆ. ಹೊಸದಾಗಿ ಶುರು ಮಾಡಿರೋ ನನ್ನ ಯೂಟ್ಯೂಬ್ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಂದೆ ನೋಡಿ, ಇಲ್ಲೇ ಕಲಾಮಂದಿರ. ಹೋಗ್ತಾ ಇದ್ದೇನೆ. ಸರ್ ಸಿಗ್ತಾರೆ, ಮಾತಾಡಿ ಬರ್ತೀನಿ. ಸರಿ. ಸತ್ಯ ಇಲ್ಲ, ಗಿಡಗಳೆಲ್ಲ ಇದೆ. ಬಿಸಿಲಿಂದ ನೆರಳಿಗೆ ಬಂದರೆ ಒಂಥರ ಸಮಾಧಾನ ಆಗುತ್ತೆ. ಸರಿ, ನಾನು ಮತ್ತೆ ಸಿಗ್ತೀನಿ. ಸರ್ ಹತ್ರ ಮಾತಾಡಿ ನೆಕ್ಸ್ಟ್ ವಿಡಿಯೋಗೆ ಬರ್ತೀನಿ. ಇವಾಗ ನೋಡಿ, ಇದು ಕಲಾಮಂದಿರ.
ಸೀನರಿ ನೋಡಿ ಎಷ್ಟು ಚೆನ್ನಾಗಿದೆ. ಮೈಸೂರಲ್ಲಿ ಪಿಜ್ಜಾ ಗಾಡಿಗೆ ಹೋಗ್ತಾ ಇದ್ದೀನಿ. ಮನೆಗೆ ಬಂದೆ, ಟೀ ಆಯಿತು, ಪಿಜ್ಜಾ ಗಾಡಿಗೆ ಹೋಗ್ತಾ ಇದ್ದೀನಿ. ಇವಾಗ ಹೋದರೆ ನಾನು 10 ಗಂಟೆಗೆ ಬರ್ತೀನಿ. ಸ್ವಲ್ಪ ಕೆಲಸ ಇರುತ್ತೆ, ಅದು ಸ್ವಲ್ಪ ಹೆಲ್ಪ್ ಮಾಡಿ ಬರ್ತೀನಿ ಮನೆಗೆ, ಮತ್ತೆ ಸಿಗ್ತೀನಿ. ಮಳೆ, ರೋಡಲ್ಲಿ ಜನನೇ ಇಲ್ಲ. 8 ಗಂಟೆಯಿಂದ ಇದೇ ಪರಿಸ್ಥಿತಿ ನೋಡಿ. ಇನ್ನೇನು ಮನೆಗೆ ಹೋಗ್ತೇನೆ. ಇವತ್ತಿನ ವಿಡಿಯೋ ಮುಗಿಯುತ್ತೆ. ನೆಕ್ಸ್ಟ್ ನಾಳೆ ಸಿಗ್ತೀನಿ. ಬಾಯ್. ಬಡಕ್ ಮಗ ಮಾಂಜನ ನಾಸ ಕರವ ಗಾಡಿ ಕೆಟ್ಟ